ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಅವರ ಬಗ್ಗೆ ಕಾಂಗ್ರೆಸ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ ಎಂದು ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಆರ್ ಕೃಷ್ಣಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಸಿ ಎಸ್ಟಿ ಹಣ ದುರುಪಯೋಗದ ಬಗ್ಗೆ ನಡೆಸಿದಂತಹ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ತಾಂಡಾಭಿವೃದ್ಧಿ ನಿಗಮದ ಹಣ ದುರುಪಯೋಗ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರ ವೈಫಲ್ಯದ ಬಗ್ಗೆ ಬಂಗಾರು ಹನುಮಂತ ಮಾತನಾಡಿದ್ದಾರೆ. ಆದರೆ ವರುಣ್ ಬೆಣ್ಣೆಹಳ್ಳಿ ಬಂಗಾರು ಹನುಮಂತ ಅವರು ಸಚಿವರು, ಸಂಸದರು, ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆಂದು ಆರೋಪಿಸಿ ಬಂಗಾರು ಹನುಮಂತಗೆ ಮೆದುಳು ಜ್ವರ ಬಂದಿದ್ದು ಅವರಿಗೆ ಚಿಕಿತ್ಸೆ ಕೊಡಿಸಬೇಕೆಂದು ಹೇಳಿರುವುದನ್ನು ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಖಂಡಿಸುತ್ತದೆ ಎಂದರು. ಇನ್ನು ಮುಂದೆ ಈ ರೀತಿಯಾದಂತಹ ಆರೋಪಗಳನ್ನು ಮಾಡಿದರೆ ಯುವ ಕಾಂಗ್ರೆಸ್ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ಲೋಹಿತ್ ಕುಮಾರ್, ಗುಮ್ಮನೂರು ಶ್ರೀನಿವಾಸ್, ದುರ್ಗೇಶ್, ಓಂಕಾರಪ್ಪ, ಆಲೇಶ್, ಸಾಲುಕಟ್ಟೆ ಸಿದ್ದೇಶ್, ಆಕಾಶ್ ಮಾಳಗಿ, ಗೋಶಾಲೆ ಸುರೇಶ್ ಸೇರಿದಂತೆ ಮತ್ತಿತರರಿದ್ದರು. ಕಾಂಗ್ರೆಸ್ನ ಯುವ ಘಟಕದ ವರುಣ್ ಬೆಣ್ಣೆಹಳ್ಳಿ ಅವರ ನೇತೃತ್ವದಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಸಿದ್ರು, ತಮಗೆಲ್ಲರೂ ಗೊತ್ತಿರೋ ಹಾಗೆ ಭಾರತೀಯ ಜನತಾ ಪಾರ್ಟಿಯಿಂದ SCP TSP ಹಣ ದುರ್ಬಳಕೆಯ ವಿಚಾರವಾಗಿ ನಮ್ಮ ರಾಜ್ಯ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಕರೆ ಮೇರೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾದಂಥ ರಾಜಶೇಖರ್ ಅವರ ನೇತೃತ್ವದಲ್ಲಿ ನಮ್ಮ ST ಮೋರ್ಚಾ, SC ಮೋರ್ಚಾ ಹಾಗೂ ಎಲ್ಲ ಮಂಡಲಗಳ ಪ್ರಮುಖರು, ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ತಾಂಡಾ ನಿಗಮದ ಕಚೇರಿಯ ಮುತ್ತಿಗೆಯನ್ನು ಹಾಕಲಿಕ್ಕೆ ನಾವು ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ. ಆ ದಿನ ನಮ್ಮ ರಾಜ್ಯ ST ಮೋರ್ಚಾ ಅಧ್ಯಕ್ಷರಾದಂಥ ಬಂಗಾರು ಹನುಮಂತ ಅವರನ್ನ ರಾಜ್ಯ ದಾವಣಗೆರೆ ಜಿಲ್ಲೆಗೆ ನಿಯೋಜನೆ ಮಾಡಿ ಅವರು ಕೂಡ ಈ ಒಂದು ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೂ ಕೂಡ ರಾಜ್ಯದವರು ನಿರ್ದೇಶನ ಕೊಟ್ಟಿದ್ದರು. ಅದರಂತೆ ಅವರು ಬಂದು ಇಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಅವರು ಆ ಒಂದು ಪ್ರತಿಭಟನೆ ಹಾಗೂ ತಾಂಡಾ ನಿಗಮದ ಕಚೇರಿ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ದಿನ ಅವರು ತಾವೆಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಇದ್ರೆ ಅವರು ಏನು ಇತ್ತೀಚಿನ ದಿನಗಳಲ್ಲಿ ಈ ಕಾಂಗ್ರೆಸ್ನ ಸರ್ಕಾರದ ದುರಾಡಳಿತ ಹಾಗೂ ಏನು ನಮ್ಮ ಹಿಂದುಳಿದ ಅಂದರೆ ದಲಿತರಿಗೆ, SC ಮತ್ತು STಗಳಿಗೆ ಅವರ ಹಣವನ್ನು ದುರ್ಬಳಕೆ ಮಾಡಿ ಅವರಿಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡದಲೆ ಗ್ಯಾರಂಟಿಗಳಿಗಾಗಿ SC ST ಕೊಟ್ಟಿದ್ದರು. ಆ ಪ್ರಯುಕ್ತ ನಮ್ಮ ಜಿಲ್ಲೆಗೆ ತಾಂಡಾ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿದ್ರಿಂದ ಆ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅವತ್ತು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಯುವ ಮುಖಂಡರುಗಳು ಏನು ಆಪಾದನೆ ಮಾಡಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಂಗಾರು ಹನುಮಂತ ಅವರು ಏಕವಚನದಲ್ಲಿ ಮಾತಾಡಿದ್ದಾರೆ, ಜಿಲ್ಲಾ ಸಚಿವರು, ಉಸ್ತುವಾರಿ ಸಚಿವರು, ಸಂಸದರು ಹಾಗೂ ಹಿರಿಯ ಶಾಸಕರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅಂತ ಏನು ಆಪಾದನೆ ಮಾಡಿದ್ದಾರೆ ಅದು ಶುದ್ಧ ಸುಳ್ಳು. ಅವರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅಂತಂದರೆ, ಏನು ಈಗಿನ ಸರ್ಕಾರ ಬಂದ ಮೇಲೆ SC STಗಳಿಗೆ ಅನ್ಯಾಯ ಆಗ್ತಾ ಇದೆ ಹಾಗೂ ವಾಲ್ಮೀಕಿ ನಿಗಮದ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನು ಗೋಲ್ಮಾಲ್ ಆಗಿದೆ ಆ ವಿಚಾರವನ್ನು ಮಾತಾಡ್ತಾ, ಅದೇ ರೀತಿ ಮಳೆಗಳಿಂದ ಈ ರೋಡ್ಗಳು ಪರಿಸ್ಥಿತಿ ಯಾವ ರೀತಿ ಇದೆ, ದಾವಣಗೆರೆ ಸ್ಮಾರ್ಟ್ ಸಿಟಿ ನಗರದಲ್ಲೇ ಈ ರೀತಿ ಅವ್ಯವಸ್ಥೆ ಇದೆ ಅನ್ನೋ ದೃಷ್ಟಿಯಲ್ಲಿ ಅವರು ಮಾತಾಡಿದರು.